ನಮಸ್ಕಾರ ಸ್ನೇಹಿತರೆ, ಎಷ್ಟೊಂದು ಸುಂದರವಾಗಿರುವಂಥ ಸ್ಥಳ ಇಲ್ಲಿ ಕಾಣಿಸ್ತಾ ಇರುವಂಥದ್ದಾಗಿದೆ. ಈಗ ನಾವು ಹೊರಟಿದ್ದೇವೆ ವಿಶ್ವದ ಅತಿ ಎತ್ತರದ ಬಸವಣ್ಣನವರ ಪುತ್ಥಳಿ ಇರುವಂತಹ 108 ಅಡಿ ಎತ್ತರದ ಪುತ್ಥಳಿ ಇರುವಂತಹ ಒಂದು ಸ್ಥಳಕ್ಕೆ ಹೊರಟಿರುವಂಥದ್ದು. ಕರ್ನಾಟಕದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿರುವಂತಹ ವಿಶ್ವದ 108 ಅಡಿ ಎತ್ತರದ ಪ್ರಥಮ ಪುತ್ಥಳಿ ಇರುವಂಥ ಸ್ಥಳದಲ್ಲಿ ನಾವು ಹೊರಟಿರುವಂತಹ ಸ್ಥಳ ಇದಾಗಿರುವಂಥದ್ದಾಗಿದೆ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಈಗ ಅವರ ಒಂದು ಪುತ್ಥಳಿ ಇರುವಂಥದ್ದು ದೂರದಿಂದ ಕಾಣಿಸ್ತಾ ಇರುವಂಥದ್ದು. ನಮ್ಮ ಒಂದು ಗಾಡಿಯಿಂದ ನೋಡ್ತಾ ಇರುವಂಥ ಸನ್ನಿವೇಶದಲ್ಲಿ ದೂರದಿಂದ ಕಾಣಿಸ್ತಾ ಇರುವಂತಹ ಒಂದು ಚಿತ್ರಣ ಇದಾಗಿರುವಂಥದ್ದಾಗಿದೆ. ಬನ್ನಿ ಈ ಒಂದು ಪುತ್ಥಳಿ ಇರುವಂಥ ಸ್ಥಳವನ್ನು ನೋಡ್ಕೊಂಡು ಬರೋಣ. ಇಲ್ಲಿ ಸುತ್ತಲೂ ಯಾವ ರೀತಿಯಾಗಿದೆ, ಪುತ್ಥಳಿ ಯಾವ ರೀತಿಯಾಗಿ ನಿರ್ಮಾಣ ಮಾಡಿರುವಂಥದ್ದಾಗಿದೆ, ಈ ಎಲ್ಲ ಅಂಶಗಳನ್ನು ನೋಡ್ಕೊಂಡು ಬರೋಣ. ಇಲ್ಲಿ ಟಿಕೆಟನ್ನು ಪಡೆದುಕೊಂಡು ಒಳಗಡೆ ಪ್ರವೇಶಿಸಬೇಕಾಗ್ತದೆ. ನಾವು ಟಿಕೆಟನ್ನು ಪಡೆದುಕೊಂಡಿದ್ದೇವೆ ಮತ್ತು ಕ್ಯಾಮ್ರಾವನ್ನು ಸಹ ತೆಗೆದುಕೊಂಡು ಹೋಗಬೇಕಂದಾಗ ಅಥವಾ ಮೊಬೈಲ್ ತೆಗೆದುಕೊಂಡು ಹೋಗಬೇಕಂದಾಗಲೂ ಸಹ ಅದಕ್ಕೆ ಟಿಕೆಟ್ ಇದ್ದಿರ್ತದೆ. ಅದನ್ನು ತೆಗೆದುಕೊಂಡು ಒಳಗಡೆ ಪ್ರವೇಶಿಸಿದ ನಂತರ ಇಲ್ಲಿ ಮುಖ್ಯ ದ್ವಾರದಿಂದ ಒಳಗಡೆ ಪ್ರವೇಶಿಸಿದಾಗ ಈ ರೀತಿಯಾಗಿ ಮೊದಲು ಕಾಣಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಎಷ್ಟು ಸುಂದರವಾಗಿರುವಂತಹ ಈ ಒಂದು ಪುತ್ಥಳಿ ಇದೆ. ಇಲ್ಲಿ ಮೇಲ್ಗಡೆ ಸ್ಟೆಪ್ಸ್ಗಳಿರುವಂಥದ್ದು. ಈ ಒಂದು ಸ್ಟೆಪ್ಸ್ಗಳನ್ನು ಹತ್ತಿಕೊಂಡು ಮೇಲೆ ಹೋಗ್ತಾ ಇರುವಂಥ ಸನ್ನಿವೇಶದಲ್ಲಿ ಇಲ್ಲೆಲ್ಲ ಒಂದು ಮೂರ್ತಿಗಳನ್ನು ನಿರ್ಮಾಣ ಮಾಡಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಈ ರೀತಿಯಾಗಿರುವಂಥ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಮೇಲ್ಗಡೆ ಹೋಗಬೇಕಾಗಿರ್ತದೆ. ಮೆಟ್ಟಿಲು ಹತ್ತಿಕೊಂಡು ಮೇಲೆ ಹೋಗುತ್ತಾ ಇರುವಾಗ ಚಿಕ್ಕ ಗಾತ್ರದ ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ. ಈ ವಚನಗಳ ಸಂಗೀತವನ್ನು ಕೇಳುತ್ತಾ ಮೆಟ್ಟಿಲುಗಳನ್ನು ಹತ್ತುತ್ತಾ ಸುತ್ತಲೂ ಇರುವಂಥ ಸೌಂದರ್ಯವನ್ನು ನೋಡಿಕೊಂಡು ಮೇಲೆ ಹತ್ತುತ್ತಾ ಇರುವಂಥ ಸನ್ನಿವೇಶದಲ್ಲಿ ಆಯಾಸವನ್ನಿಸದೆ ನಿರಾಯಾಸವಾಗಿ ಮೇಲ್ಗಡೆ ಹತ್ತಿಕೊಂಡು ಹೋಗುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ. ಇಲ್ಲಿ ಸುತ್ತಲೂ ಸಹ ಸುಂದರವಾಗಿ ನಿರ್ಮಾಣ ಆಗಿರುವಂಥದ್ದು ಆಗಿದೆ. ಈ ರೀತಿಯಾಗಿ ನಾವು ಇಲ್ಲಿ ಬಸವಣ್ಣನವರ ಪುತ್ಥಳಿಗಳು, ಚಿಕ್ಕ ಚಿಕ್ಕ ಗಾತ್ರದ ಪುತ್ಥಳಿಗಳು ಸಹ ಇಲ್ಲಿರುವಂಥದ್ದು. ಜಗದ್ಗುರು ಬಸವಣ್ಣನವರ ಪುತ್ಥಳಿಗಳು ಹೀಗೆ ಒಂದೊಂದಾದ ನಂತರ ಒಂದೊಂದು ಮೇಲ್ಗಡೆ ಹೋಗ್ತಾ ಇರುವಂಥದ್ದಾಗಿದೆ. ಹೀಗೆ ಇವುಗಳನ್ನೆಲ್ಲ ದಾಟಿ ಮೇಲ್ಗಡೆ ಹೋದಾಗ ಈ ಒಂದು ಸ್ಟೆಪ್ಸ್ಗಳ ಮೂಲಕ ಮೇಲ್ಗಡೆ ಹತ್ತುತ್ತಾ ಹೋದಂತೆ ಮೇಲ್ಗಡೆ ದೊಡ್ಡ ಗಾತ್ರದ 108 ಅಡಿ ಎತ್ತರದ ಪುತ್ಥಳಿಯನ್ನು ಸಹ ಇರುವಂಥದ್ದು ನೋಡ್ಕೊಂಡು ಬರ್ತೀವಿ. ಪುತ್ಥಳಿಯ ಸಮೀಪ ಪ್ರವೇಶಿಸಿದಾಗ ಇಲ್ಲಿ ಸುಂದರವಾಗಿರುವಂತಹ ಗಾರ್ಡನ್ ಇರುವಂಥದ್ದಾಗಿದೆ ಮತ್ತು ಇಲ್ಲಿ ಪುತ್ಥಳಿಯ ಅಕ್ಕಪಕ್ಕದಲ್ಲಿ ಸುಂದರವಾಗಿ ನಡೆದುಕೊಂಡು ಹೋಗುವುದಕ್ಕೆ ನಿರ್ಮಾಣ ಮಾಡಿರುವಂಥ ಸ್ಥಳಗಳನ್ನು ಕಾಣಿಸ್ತಾ ಇದೆ. ಈಗ ಅಕ್ಕಪಕ್ಕದಲ್ಲಿ ನೋಡಿದಾಗ ಗಿಡ ಮರಗಳು ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರುವಂಥದ್ದಾಗಿದೆ. ಇನ್ನು ಮೇಲ್ಗಡೆಯಿಂದ ಕೆಳಗಡೆ ಇರುವಂಥ ಚಿತ್ರಣವನ್ನು ನೋಡಿದಾಗ ಹೀಗೆ ಕಾಣಿಸ್ತಾ ಇರುವಂಥದ್ದಾಗಿದೆ. ಈಗ ನಾವು ಪುತ್ಥಳಿಯ ಹತ್ತಿರಕ್ಕೆ ಹೋಗೋಣ. ಇನ್ನು ಪುತ್ಥಳಿಯ ಸಮೀಪಕ್ಕೆ ಹೊರಟಾಗ ಇಲ್ಲಿ ಒಂದು ಪುಷ್ಕರಣಿ, ನೀರಿನ ಸಂಗ್ರಹ ಇರುವಂಥದ್ದು ನೋಡುತ್ತೇವೆ. ಇಲ್ಲಿ ಅನೇಕ ನಾಣ್ಯಗಳನ್ನು ಈ ನೀರಿನಲ್ಲಿ ಹಾಕಿರುವಂಥದ್ದನ್ನು ಸಹ ನಾವು ಕಾಣಿಸ್ತಾ ಇರುವಂಥದ್ದನ್ನು ನೋಡ್ತೇವೆ. ಹಾಗೆ ಈ ನೀರಿನಲ್ಲಿ ಈ ಒಂದು ಸುತ್ತಲೂ ಇರುವಂತಹ ಗಿಡ ಮರಗಳ ಪ್ರತಿಬಿಂಬ ಕಾಣಿಸ್ತಾ ಇರುವಂಥದ್ದಾಗಿದೆ. ಹಾಗೂ 108 ಅಡಿ ಎತ್ತರವಿರುವಂಥ ಬಸವಣ್ಣನವರ ಪ್ರತಿಬಿಂಬ ಸಹ ಇಲ್ಲಿ ಕಾಣಿಸ್ತಾ ಇರುವಂಥದ್ದಾಗಿದೆ. ಈಗ ಈ ಒಂದು ಪುತ್ಥಳಿಯ ಹತ್ತಿರಕ್ಕೆ ಹೋಗೋಣ. ಪುತ್ಥಳಿಯ ಹತ್ತಿರಕ್ಕೆ ಬಂದಂತೆ ಇಲ್ಲಿ ನೋಡಿ ಎಷ್ಟು ಎತ್ತರವಾಗಿರುವಂತಹ ಪುತ್ಥಳಿ ಕಾಣಿಸ್ತಾ ಇರುವಂಥದ್ದಾಗಿದೆ. ಹೀಗೆ ನೋಡಿದಾಗ ಆಕಾಶದಲ್ಲಿ ತೇಲಾಡುತ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇರುವಂಥ ಪುತ್ಥಳಿಯಾಗಿದೆ. ಈಗ ಈ ಪುತ್ಥಳಿಯಲ್ಲಿ ಈ ಪಕ್ಕದಲ್ಲಿ ಒಂದು ಬೋರ್ಡನ್ನು ಹಾಕಿದ್ದಾರೆ. ವಿಶ್ವದ ಪ್ರಥಮ ವಿಶ್ವಗುರು ಬಸವಣ್ಣನವರ 108 ಅಡಿ ಪುತ್ಥಳಿ ಅಂಥೇಳಿ ಬೋರ್ಡ್ ಹಾಕಿರುವಂಥದ್ದು. ಬಸವಣ್ಣನವರ ಪುತ್ಥಳಿ ಎಡಭಾಗದಿಂದ ಪುತ್ಥಳಿಯ ಕೆಳಗಡೆ ಪ್ರವೇಶಿಸುವುದಕ್ಕೆ ದ್ವಾರ ಇರುವಂಥದ್ದು. ಈ ಒಂದು ದ್ವಾರದಿಂದ ಒಳಗಡೆ ಈ ರೀತಿಯಾಗಿ ಪ್ರವೇಶಿಸುತ್ತಾ ಹೋದಂತೆ ಇಲ್ಲಿ ಕೆಳಗಡೆ ನೋಡಿ ಗುಹೆಯ ರೀತಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಕಾಣಿಸ್ತಾ ಇದೆ. ಹೀಗೆ ನಾವು ಒಳಗಡೆ ಪ್ರವೇಶಿಸ್ತಾ ಹೋಗಬೇಕಾಗಿರುವಂಥದ್ದು. ಇಲ್ಲಿ ಕೆಳಗಡೆ ನೋಡಿ ಬಂದಾಗ ಇಲ್ಲಿ ಈ ರೀತಿಯಾಗಿ ಬಸವಣ್ಣನವರ ಬೋಧನೆಗಳು
ಅವರ ಒಂದು ವಚನಗಳಿಗೆ ಸಂಬಂಧಿಸಿದಂತೆ ಬಸವಣ್ಣನವರ ಜೀವನ ಮತ್ತು ಅನುಭವ ಮಂಟಪಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಬೋಧನೆ ಮಾಡ್ತಾ ಇರುವಂಥದ್ದಾಗಿದೆ. ಇಲ್ಲಿ ಮಾತೆಯವರು ಬೋಧನೆಗಳನ್ನು ವಿದ್ಯಾರ್ಥಿಗಳಿಗೆ, ಇಲ್ಲಿ ಬಂದಿರುವಂಥ ಪ್ರವಾಸಿಗರಿಗೆ ಮಾಡ್ತಾ ಇರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಬಸವಣ್ಣನವರ ವಚನಗಳು, ಅವರ ಅನುಭವದ ಮಾರ್ಗ ಮತ್ತು ಅನುಭವ ಮಂಟಪದಲ್ಲಿ ರಚನೆಯಾಗಿರುವಂಥ ವಚನಗಳಿಗೆ ಸಂಬಂಧಿಸಿದಂತೆ ವಿವಿಧ ರೀತಿಯಾಗಿರುವಂತಹ ಬೋಧನೆಗಳನ್ನು ಇಲ್ಲಿ ಹೇಳ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಈ ಒಂದು ಬೋಧನೆಯನ್ನು ತಿಳಿದುಕೊಂಡಾದ ನಂತರ ಇಲ್ಲಿಂದ ಮತ್ತೆ ಹೊರಗಡೆ ಬಂದು ಪೂರ್ಣವಾಗಿ ಈ ಒಂದು ಪುತ್ಥಳಿಯನ್ನು ಸುತ್ತುವರಿದುಕೊಂಡು ನೋಡಿಕೊಂಡು ಬರೋಣ. ಎಡಭಾಗದಿಂದ ಪ್ರಾರಂಭಿಸಿ ಪೂರ್ಣವಾಗಿ ಪುತ್ಥಳಿಯನ್ನು ಸುತ್ತಿ ಹಾಕಿಕೊಂಡು ಯಾವ ರೀತಿಯಾಗಿ ಕಾಣಿಸುತ್ತೆ, ಇದರ ನೋಟ ಹೇಗಿದೆ ಅನ್ನೋದನ್ನು ಸಹ ನೋಡ್ಕೊಂಡು ಬರೋಣ. ಇವರ ಒಂದು ವಚನಗಳನ್ನು ಕೇಳೋಣ, ನಂತರ ಮುಂದೆ ಹೋಗೋಣ. ಈ ವಚನಗಳ ನಂತರ ನಾವು ಎಡಭಾಗದಿಂದ ಹೊರಗಡೆ ಹೋಗ್ತಾ ಇದ್ದೇವೆ. ಈಗ ಎಡಭಾಗದಲ್ಲಿ ಪುತ್ಥಳಿ ಈ ರೀತಿಯಾಗಿ ಎತ್ತರದಲ್ಲಿ ಕಾಣಿಸ್ತಾ ಇರುವಂಥದ್ದು, 108 ಅಡಿ ಎತ್ತರದ ಪುತ್ಥಳಿ ಕಾಣಿಸ್ತಾ ಇರುವಂಥದ್ದು. ಹಾಗೆ ನಾವು ಇನ್ನೂ ಮುಂದೆ ಹೋಗ್ತಾ ಹೋದಂತೆ ಈ ಒಂದು ಪುತ್ಥಳಿ ಹಿಂಭಾಗಕ್ಕೆ ಬರ್ತಾ ಇದ್ದೇವೆ. ಈ ಒಂದು ಹಿಂಭಾಗಕ್ಕೆ ಬಂದಾಗ ಪುತ್ಥಳಿ ಹಿಂಭಾಗದಿಂದ ನೋಡಿದಾಗ ಈ ರೀತಿಯಾಗಿ ವಿಶ್ವಗುರು ಬಸವಣ್ಣನವರ ಪುತ್ಥಳಿ ಕಾಣಿಸ್ತಾ ಇರುವಂಥದ್ದು. ಇನ್ನು ಈ ಒಂದು ಹಿಂಭಾಗದಲ್ಲಿ ಸ್ವಲ್ಪ ಹಿಂದೆ ಬಂದಾಗ ಇಲ್ಲಿ ಒಂದು ನೀರಿನ ಪುಷ್ಕರಣಿ ಇರುವಂಥದ್ದಾಗಿದೆ. ಈ ಒಂದು ಪುಷ್ಕರಣಿಯಲ್ಲೂ ಸಹ ಒಂದು ಸುಂದರವಾಗಿರುವಂತಹ ನಿರ್ಮಾಣವನ್ನು ನಾವು ನೋಡ್ತೇವೆ. ಇಲ್ಲಿ ಇರುವಂಥ ಬಿಂದಿಗೆಗಳಲ್ಲಿ ಜನರು ನಾಣ್ಯ ಎಸಿತಾ ಇರುವಂಥದ್ದು ಕಾಣಿಸ್ತಾ ಇದೆ. ತಮ್ಮ ಒಂದು ಬೇಡಿಕೆಗಳನ್ನು ಬೇಡಿಕೊಂಡು ನಾಣ್ಯಗಳನ್ನು ಎಸಿತಾ ಇರುವಂಥದ್ದು. ಆ ನಾಣ್ಯಗಳು ಬಿಂದಿಗೆ ಒಳಗಡೆ ಬಿದ್ದಾಗ ಯಶಸ್ಸುಗೊಳ್ಳುತ್ತೆ, ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಕಲ್ಪನೆ ಸಹ ಇಲ್ಲಿರುವಂಥದ್ದಾಗಿದೆ. ಈ ಒಂದು ಪುಷ್ಕರಣಿಯಲ್ಲಿ ಅನೇಕ ನಾಣ್ಯಗಳು ಸಹ ಬಿದ್ದಿರುವಂಥದ್ದು ಕಾಣಿಸ್ತಾ ಇದೆ. ಅನೇಕ ಭಕ್ತಾದಿಗಳು ಬಂದಿರುವಂಥ ಪ್ರವಾಸಿಗರು ಇಲ್ಲಿ ನಾಣ್ಯಗಳನ್ನು ಹಾಕಿರುವಂಥದ್ದಾಗಿದೆ. ಇನ್ನು ಸುತ್ತಲೂ ನೋಡಿಕೊಂಡು ಬಂದಾಗ ಸುತ್ತಲೂ ಮರ ಗಿಡಗಳು ಹಚ್ಚ ಹಸಿರಿನಿಂದ ಕಾಣಿಸ್ತಾ ಇರುವಂಥದ್ದಾಗಿದೆ. ಈ ಒಂದು ನೋಟವನ್ನು ನೋಡಿಕೊಂಡು ಮುಂದೆ ಹೋಗ್ತಾ ಬಂದಂತೆ ಈಗ ನಾವು ಎಡಭಾಗದಿಂದ ಪ್ರವೇಶಿಸಿ ಈ ಒಂದು ಬಸವಣ್ಣನವರ ಪುತ್ಥಳಿ ಹಿಂಭಾಗದಲ್ಲಿ ಬಂದಿರುವಂಥದ್ದು. ಹಾಗೆ ನಾವು ಮುಂದುವರೆದುಕೊಂಡು ಆ ಒಂದು ನಮ್ಮ ಒಂದು ಬಲಭಾಗಕ್ಕೆ ಬಂದಾಗ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಇಲ್ಲಿ ಹಿಂಭಾಗದಿಂದ ಆಕಾಶದಲ್ಲಿ ಈ ರೀತಿಯಾಗಿ ಎತ್ತರದಲ್ಲಿರುವಂಥ ಪುತ್ಥಳಿ ಕಾಣಿಸ್ತಾ ಇರುವಂಥದ್ದಾಗಿದೆ. ಆಕಾಶದಲ್ಲಿ ಮೋಡಗಳು ಸಹ ಈ ದಿನ ಈ ರೀತಿಯಾಗಿ ಸುಂದರವಾಗಿ ಕಾಣಿಸ್ತಾ ಇರುವಂಥದ್ದು. ಹೀಗೆ ನಾವು ಬಂದಾಗ ಈ ಒಂದು ಪುಷ್ಕರಣಿಯ ಒಳಗಡೆ ಸಹ ಬಸವಣ್ಣನವರ ಪುತ್ಥಳಿಯ ಪ್ರತಿಬಿಂಬ ಕಾಣಿಸ್ತಾ ಇರುವಂಥದ್ದು ಆಗಿದೆ. ಇಲ್ಲಿ ನೋಡಿ ಎಷ್ಟು ಸುಂದರವಾಗಿ ಪ್ರತಿಬಿಂಬ ಕಾಣಿಸ್ತಾ ಇರುವಂಥದ್ದಾಗಿದೆ. ಈ ಪ್ರತಿಬಿಂಬವನ್ನು ನೋಡಿಕೊಂಡಾದ ನಂತರ ಮತ್ತೆ ನಾವು ಇದನ್ನು ಒಂದು ರೌಂಡ್ ಸುತ್ತುವರೆದುಕೊಂಡು ಹೋಗಿ ಬರೋಣ. ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಇನ್ನು ಪುತ್ಥಳಿಯ ಈ ಭಾಗದಲ್ಲಿ ಬಂದಾಗ ಹೀಗೆ ಸುಂದರವಾಗಿ ಕಾಣಿಸ್ತಾ ಇರುವಂಥ ಪುತ್ಥಳಿಯಾಗಿದೆ. ಆಕಾಶವು ಸಹ ಇಂದು ಶುಭ್ರವಾಗಿ ಮೋಡಗಳಿಂದ ಕೂಡಿರುವಂಥದ್ದು, ಸುತ್ತಲೂ ಗಾರ್ಡನ್ ಇರುವಂಥದ್ದು, ಪ್ರವಾಸಿಗರನ್ನು ಆಕರ್ಷಿಸುವಂಥ ಸುಂದರ ಸ್ಥಳ ಇದಾಗಿರುವಂಥದ್ದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ.